ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, EVSಗೆ ಸಂಬಂಧಪಟ್ಟಂತೆ 2ನೇ ತರಗತಿ ಇದಾಗಿದೆ. ಸೊ ಇವತ್ತಿನ ತರಗತಿಯಲ್ಲಿ ಎನಿಮಲ್ಸ್ ಕುರಿತು ನೋಡ್ತಾ ಹೋಗೋಣ. ಕೆಲವೊಂದು ಎನಿಮಲ್ಸ್ ತಮ್ಮದೇ ಆದಂತಹ ವಿಶೇಷ ಭಾಗಗಳನ್ನು ಹೊಂದಿದೆ. ಸೊ ಯಾವ್ಯಾವೆಲ್ಲ ಇದೆ, ಯಾವ್ಯಾವ ಎನಿಮಲ್ಸ್ ಎಲ್ಲ ಬರುತ್ತೆ ಅಂತ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಸೊ ನಾನು ಏನು ಈ PDF ತೊಗೊಂಡಿದ್ದೀನಿ, ದಿಸ್ ಈಸ್ ದ ಬೆಸ್ಟ್ PDF ಫಾರ್ CTET EVSಗಾಗಿ. ಓಕೆನಾ, ಬೆಸ್ಟ್ ನೋಟ್ಸ್ ಇದು. ಸೊ ನೀವು ಯಾವುದೇ ಒಂದು ಕ್ಲಾಸಸ್ ಕೂಡ ನೀವು ಓಪನ್ ಮಾಡಿ ನೋಡಿದ್ರೂ ಕೂಡ ಇದೇ PDF ನಿಮಗೆ ಓಪನ್ ಆಗುತ್ತೆ. ನೀವು ಬೇಕಿದ್ರೆ ಆನ್ಲೈನ್ ಸರ್ಚ್ ಮಾಡಿ EVS ಬೆಸ್ಟ್ PDF ಅಂತ ಫಾರ್ CTET ಅಂತ ಇದೇ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಬೆಸ್ಟ್ PDF ನೋಟ್ಸ್ ತೊಗೊಂಡು ಬಂದು ನಿಮಗೆ ತರಗತಿಗಳನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಏನಂತಂದರೆ ಹತ್ತಿರ ಇದೆ ಎಕ್ಸಾಮು, ಹಾಗಾಗಿ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಈ ತರಗತಿಗಳನ್ನು ತೊಗೊಂಬರ್ತಾ ಇದ್ದೀನಿ. ಸೊ ನನ್ನ ತರಗತಿಗಳನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಸ್ನೇಹಿತರೆ, ಯಾರೆಲ್ಲ ಸೈಕಾಲಜಿ ತರಗತಿಗಳು ಬೇಕಾಗಿದೆಯೋ ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆ ಸೈಕಾಲಜಿ ತರಗತಿಗಳು 25 ತರಗತಿ ಆಲ್ರೆಡಿ ಮುಗಿದಿದೆ ಸ್ನೇಹಿತರೆ. ಎಷ್ಟು? 25 ತರಗತಿಗಳು ಆಲ್ರೆಡಿ ಸೈಕಾಲಜಿಗೆ ಸಂಬಂಧಪಟ್ಟಂತೆ CTETಗೆ ಸಂಬಂಧಪಟ್ಟಂತೆ 25 ಸೈಕಾಲಜಿ ತರಗತಿಗಳು ಮುಗಿದಿದೆ. ಇನ್ನೂ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀನಿ. ಆ ಎಲ್ಲ ತರಗತಿಗಳನ್ನು ಪ್ಲೇ ಲಿಸ್ಟಲ್ಲಿ ಹೋಗಿ ವಾಚ್ ಮಾಡ್ಬೋದು. ಸೊ EVSನ 2ನೇ ತರಗತಿ ಇದಾಗಿದೆ. ಆಲ್ಮೋಸ್ಟ್ ನಿಮಗೆ ಎಕ್ಸಾಮ್ ಆಗೋದ್ರೊಳಗೆ ತುಂಬ ಫಾಸ್ಟಾಗಿ ಮುಗಿಸ್ಕೊಡ್ತೀನಿ ಅಂತ ತಿಳಿಸ್ತಾ, ನೋಡಿ ದಿಸ್ ಈಸ್ ದ ಬೆಸ್ಟ್ PDF ಅಂತ ಹೇಳ್ತಿದ್ದೀನಿ. ಅಲ್ಲೆಲ್ಲ ಟೆಲಿಗ್ರಾಮ್ಗೆ ಲಿಂಕ್ ಜಾಯಿನ್ ಆಗಿ ಈ PDFನ ನೀವು ಪಡ್ಕೋಬಹುದು. ಬನ್ನಿ ಇವತ್ತಿನ ತರಗತಿ ಏನಿದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಲೈಕ್ ಮಾಡೋದ್ರ ಜೊತೆಗೆ ನನ್ನ ತರಗತಿಗಳನ್ನು ಸಪೋರ್ಟ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ. ನಾನು ಹೇಳಿದ್ದೆಲ್ಲ ತುಂಬ ಅರ್ಥ ಆಗ್ತಿದೆ ಅಂತ ಒಳ್ಳೆ ಕಮೆಂಟ್ಸ್ಗಳು ನೀಡ್ತೀರಾ, ಅದೆಲ್ಲದಕ್ಕೂ ಧನ್ಯವಾದ ಸ್ನೇಹಿತರೆ. ನೀವು ಲೈಕ್ ಮಾಡೋದರ ಜೊತೆಗೆ ಹೈಪ್ ಅಂತ ಒಂದು ಬಟನ್ ಇದೆ. ಸೊ ಹೈಪ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿದರೆ ಸ್ನೇಹಿತರೆ ನಿಮಗೆ ಅಲ್ಲಿ ಪಾಯಿಂಟ್ಸ್ಗಳನ್ನು ನೀಡಬಹುದು. ನನ್ನ ತರಗತಿಗಳ ಕುರಿತು ನಿಮ್ಗೆ ಏನು ಅನಿಸುತ್ತೆ, ಎಷ್ಟು ಪಾಯಿಂಟ್ಸ್ಗಳು ಕೊಡಬೇಕು ಅನಿಸುತ್ತೋ ಪಾಯಿಂಟ್ಸ್ಗಳನ್ನು ಕೊಡಿ. ಆ ಪಾಯಿಂಟ್ಸ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಡಿಫ್ರೆಂಟ್ ಪ್ಯಾಟರ್ನ್ಸ್ ಆನ್ ದ ಅನಿಮಲ್ಸ್ ಆರ್ ಡ್ಯೂ ಟು ದ ಹಿಯರ್ ದೇರ್ ಸ್ಕಿನ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ವಿತೌಟ್ ಹೇರ್ ಆನ್ ಆನ್ ಅನಿಮಲ್ಸ್ ಬಾಡಿ ದೇರ್ ವುಡ್ ಬಿ ನೋ ಪ್ಯಾಟರ್ನ್ ಅಂತ ಕೊಟ್ಟಿದ್ದಾರೆ. ಏನಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಪಾಯಿಂಟ್ ವೈಸ್ ತೊಗೋತಾ ಹೋಗಿದ್ದೀನಿ. ಇದನ್ನೆಲ್ಲವನ್ನು ನೀವು ನೆನ್ಪಿಟ್ಕೊಳ್ಳೇಬೇಕು. ಏನು ಮಾಡ್ತೀರಾ, ಹೇಗೆ ಮಾಡ್ತೀರಾ, ಯಾವ ರೀತಿ ಟ್ರಿಕ್ ಮಾಡ್ತೀರಾ ಗೊತ್ತಿಲ್ಲ, ನೆನ್ಪಿಟ್ಕೋಬೇಕು. ಆಲ್ಮೋಸ್ಟ್ ನಾನು ನಿಮಗೆ ತುಂಬ ಈಸಿಯಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಫಸ್ಟ್ ಪಾಯಿಂಟ್ ಏನಿದೆ ನೋಡಿ, ಅನಿಮಲ್ಸ್ ವಿತ್ ಇಯರ್ಸ್ ಹೇರ್ ಆನ್ ದ ಬಾಡಿ ಗಿವ್ ಬರ್ತ್ ಅಂತ ಕೊಟ್ಟಿದ್ದಾರೆ. ಯಾವ ಎನಿಮಲ್ಗೆ ಇಯರ್ಸ್ ಮತ್ತು ಹೇರ್ಸ್ ಇರುತ್ತೋ ಅದು ಮಗುವಿಗೆ ಜನ್ಮ ಕೊಡುತ್ತೆ. ಎನಿಮಲ್ಸ್ ವಿತ್ ನೋ ಇಯರ್ಸ್ ಔಟ್ಸೈಡ್ ದ ಬಾಡಿ, ಯಾವ ಎನಿಮಲ್ಗೆ ಕಿವಿಗಳು ಔಟ್ಸೈಡ್ಗಳು ಕಾಣಿಸೋದಿಲ್ಲ, ಅದು ಹೋಲ್ ಥರ ಇರುತ್ತೆ, ಸರಿನಾ, ಅವುಗಳು ಎಗ್ ಕೊಡ್ತವೆ ಅಂತ ನೋಡಿ. ಈಗ ಇದರ ಮೇಲೆ ಎಕ್ಸಾಂಪಲ್ ನೆನಪಿಟ್ಕೊಳ್ಳಿ. ಈಗ ನಾವು ಮನುಷ್ಯರು, ನಮ್ಮ ಇಯರ್ಸ್ ಹೆಂಗಿದೆ, ಹೊರಗಡೆ ಇದೆ, ಔಟ್ಸೈಡ್ ಇದೆ ಅಲ್ವಾ. ಸೊ ನಾವೇನು ಕೊಡ್ತೀವಿ, ನಮ್ಮ ಮಗುವಿಗೆ ನಾವು ನಮ್ಮನ್ನೇ ಹೊಲ್ತಕ್ಕಂಥ ಒಂದು ಮಗುವಿಗೆ ಬರ್ತ್ನ ಕೊಡ್ತೀವಿ. ಸೊ ಯಾವುದು ನೋ ಇಯರ್ಸ್ ಹೋಲಲ್ಲಿ ಇರುತ್ತೆ, ಅವುಗಳ ಇಯರು ಪಕ್ಷಿಗಳದ್ದಾಗಿರ್ಬೋದು, ಸ್ನೇಕ್ದಾಗಿರ್ಬೋದು, ಮತ್ತು ನೋಡಿ ಲೀಸರ್ಡ್ ಆಗಿರ್ಬೋದು, ಇವುಗಳೆಲ್ಲನೂ ಏನಾಗಿರುತ್ತೆ, ಹೋಲ್ ಇರುತ್ತೆ. ಸೊ ಆ ಎನಿಮಲ್ಸ್ ಏನು ಮಾಡ್ತವೆ, ಎಗ್ ಕೊಡ್ತವೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು ಮತ್ತು ತುಂಬ ಈಸಿ. ನೋಡಿ ಯಾವುಗಳಿಗೆ ಹೊರಗಡೆ ಕಿವಿ ರಚನೆ ತುಂಬ ಚೆನ್ನಾಗಿದ್ದು ಕಿವಿ ಕಾಣಿಸುತ್ತೋ ಅದೆಲ್ಲ ಬೇಬಿಗಳಿಗೆ ಬರ್ತ್ ಕೊಡುತ್ತೆ, ಮಗುವಿಗೆ ಜನ್ಮ ನೀಡುತ್ತೆ, ತಮ್ಮನ್ನೇ ಹೊಲ್ತಕ್ಕಂಥ ಮಗುವಿಗೆ ಜನ್ಮ ನೀಡುತ್ತೆ. ಯಾವ ಎನಿಮಲ್ಸ್ಗೆ ಇಯರ್ ಇಲ್ವೋ ಸೊ ಅವುಗಳು ಎಗ್ ಕೊಡ್ತವೆ. ಇಯರ್ ಇಲ್ಲ ಅಂದರೆ ಇಯರ್ ಇರುತ್ತೆ, ಅವಕ್ಕೆ ಹೋಲ್ ರೂಪದಲ್ಲಿರುತ್ತೆ, ಅವು ಹೊರಗಡೆ ಕಾಣಿಸೋದಿಲ್ಲ. ಫಾರ್ ಎಕ್ಸಾಂಪಲ್ ಕೋಳಿ ಆಗಿರ್ಬೋದು, ಸ್ನೇಕ್ ಆಗಿರ್ಬೋದು, ನಾನು ಈಗಾಗಲೇ ಹೇಳಿ ತುಂಬ ಎಕ್ಸಾಂಪಲ್ಸ್ ಹೇಳಿದ್ದೀನಿ. ಇವೆರಡನ್ನು ನೀವು ಮ್ಯಾಚ್ ಮಾಡಿ ಓದ್ಕೊಂಡ್ಬಿಡ್ಬೇಕು. ಇದು ಇಲ್ಲೇ ಕ್ಲಿಯರ್ ಆಯ್ತಲ್ವಾ. ಸೊ ಕಿವಿಗಳು ನಿಮಗೆ ಕಾಣಿಸಿದ್ರೆ ಮಗುವಿಗೆ ಜನ್ಮ ಕೊಡ್ತೀವಿ, ಕಿವಿಗಳು ಇರಲಿಲ್ಲ ಅಂತಂದರೆ ಅದು ಎಗ್ ಕೊಡುತ್ತೆ ಅಂತ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಇನ್ನು ಥರ್ಡ್ ಪಾಯಿಂಟ್ಗೆ ಹೋಗಿ, ದ ಓಲ್ಡೆಸ್ಟ್ ಫೀಮೇಲ್ ಎಲಿಫೆಂಟ್ ಬಿಕಮ್ಸ್ ದ ಹೆಡ್ ಆಫ್ ದ ಹರ್ಡ್ ಅಂತ ಕೊಟ್ಟಿದ್ದಾರೆ. ಹರ್ಡ್ ಅಂದರೆ ಇಲ್ಲೊಂದು ಗುಂಪು ಅಂತ ಆಗುತ್ತೆ ಸ್ನೇಹಿತರೆ. ಹರ್ಡ್ ಅಂದರೆ ಏನು, ಒಂದು ಗುಂಪು ಅಂತ ಆಗುತ್ತೆ. ಸೊ ಒಂದು ಆನೆಗಳ ಗುಂಪಿಗೆ ಯಾವತ್ತೂ ಯಾರು ಒಂದು ಹೆಡ್ ಆಗಿರ್ತಾರೆ ಅಂದರೆ ಓಲ್ಡೆಸ್ಟು ಫೀಮೇಲ್ ಎಲಿಫೆಂಟ್ ಆಗಿರುತ್ತೆ ನೋಡಿ, ವೆರಿ ಇಂಪಾರ್ಟೆಂಟ್. ಸೊ ಇದೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ತೊಗೊಂಡ್ರೆ ತುಂಬ ಸಲ ಪ್ರಶ್ನೆ ಆಗಿದೆ. ಸೊ ಒಂದು ಆನೆಗಳ ಗುಂಪಿಗೆ ಯಾವಾಗಲೂ ಯಾರು ಹೆಡ್ ಆಗಿರ್ತಾರೆ ಅಂದರೆ ಓಲ್ಡೆಸ್ಟ್ ಫೀಮೇಲ್ ಎಲಿಮೆಂಟ್, ಅವ್ರ ಅಜ್ಜಿ ಅಂತ ನೆನ್ಪಿಟ್ಕೊಳ್ಳಿ ನೀವು, ಓಕೆನಾ. ಸೊ ನೋಡಿ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿನೇ ನಮಗೆ ತುಂಬ ಏನಂತಂದರೆ ಹೆಡ್ಡು, ಅವರೇ ಹೇಳಬೇಕೆಲ್ಲ. ಅಪ್ಪನಿಗೆ ಹೇಳ್ತಾರೆ, ಅಪ್ಪ ನಮಗೆ ಹೇಳ್ತಾರೆ. ಸೊ ಅಜ್ಜಿದೇ ಎಲ್ಲ ನಡೆಯುತ್ತೆ ಅನ್ನೋ ಥರ ನೆನ್ಪಿಟ್ಕೊಳ್ಳಿ. ಸೊ ಒಂದು ಆನೆಗಳ ಗುಂಪಲ್ಲಿ ಯಾರು ಹೆಡ್ ಆಗಿರ್ತಾರೆ ಅಂದರೆ
ಓಲ್ಡೆಸ್ಟ್ ಫೀಮೇಲ್ ಎಲಿಫೆಂಟು ಹೆಡ್ ಆಗಿರುತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಅರ್ಥ ಆಗ್ತಾ ಇದ್ದರೆ ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಮ ಲೈಕೆ ನನಗೆ ಮೋಟಿವೇಶನ್ ಹೆಚ್ಚು ತರಕ್ಕೆ. ಓಕೆ, ದೇರ್ ಈಸ್ ನೋ ಮೇಲ್ ಎಲಿಫೆಂಟ್ ಇನ್ ದ ಹರ್ಡ್. ದೇ ಲೆಫ್ಟ್ ಆ್ಯಸ್ ದೇ ಟರ್ನ್ 14-15 ಇಯರ್ಸ್. ಸೊ ಒಂದು ಗುಂಪಲ್ಲಿ ಒಂದು ಗಂಡು ಆನೆ, ಮೇಲ್ ಎಲಿಫೆಂಟ್ ನೋಡಿ, ಮೇಲ್ ಎಲಿಫೆಂಟು ತನ್ನ 14-15 ವರ್ಷ ಆದ ತಕ್ಷಣ ಆ ಗುಂಪಿಂದ ಹೊರಗಡೆ ಬಂದುಬಿಡುತ್ತೆ. ಯಾಕಂದರೆ ಅದು ಏನಾಗುತ್ತೆ ಅಂದರೆ ಯಂಗ್ ಏಜ್ಗೆ ಬಂದಿರೋದ್ರಿಂದ ಸೊ ತಾನೇ ಒಂಟಿಯಾಗಿ ಓಡಾಡೋಕ್ಕೆ ಆರಂಭ ಮಾಡುತ್ತೆ. ಆದರೆ ಗುಂಪಿನಲ್ಲಿ ಯಾವ ಎಲಿಫೆಂಟ್ಸ್ ಇರುತ್ತೆ ಅಂತ ಅರ್ಥ ಆಯ್ತು. ಈಗ ಫೀಮೇಲ್ ಎನಿಮಲ್ಸ್ ಇರುತ್ತೆ, ಅದ್ರ ಜೊತೆಗೆ 14ರಿಂದ ಸಣ್ಣ ವಯಸ್ಸಿನ ಎಲಿಫೆಂಟ್ಗಳೇನಾಗುತ್ತೆ ಆ ಗುಂಪಲ್ಲಿರುತ್ತೆ ಅಂತಕ್ಕಂಥದ್ದು ಕ್ಲಿಯರ್. ನೋಡಿ, ಎಲಿಫೆಂಟ್ ಬಗ್ಗೆ 2 ಪಾಯಿಂಟ್ಸ್ ಇದೆ. ಒಂದು, ಓಲ್ಡೆಸ್ಟ್ ಫೀಮೇಲ್ ಎಲಿಫೆಂಟ್ ಯಾವಾಗೂ ಆ ಗುಂಪಿನ ಒಂದು ಏನಾಗುತ್ತೆ ಹೆಡ್ ಆಗಿರುತ್ತೆ. ಯಾವ ಎಲಿಫೆಂಟ್, ಮೇಲ್ ಎಲಿಫೆಂಟ್, ಗಂಡು ಆನೆಗಳು 14-15 ವರ್ಷ ಆದರೆ ಸಾಕು ಆ ಗುಂಪಿಂದ ಹೊರಗಡೆ ಹೋಗಿ ಇಂಡಿವಿಜುವಲ್ ಆಗಿ ಇರುತ್ತೆ ಅಂತ. ಆನ್ ಎ ಅಡಲ್ಟ್ ಎಲಿಫೆಂಟ್ ಕ್ಯಾನ್ ಈಟ್ 100 kg ಲೀವ್ಸ್ ನೋಡಿ ಟ್ವಿಂಗ್ಸ್ ಇನ್ ಅ 1 day. ಸೊ ಒಂದು ಏಜ್ಗೆ ಬಂದಂತಹ ಆನೆ 100 kg ಎಲೆಗಳನ್ನು ತಿನ್ನುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಇದು ತುಂಬ ಸಲ ಪ್ರಶ್ನೆ ಆಗಿದೆ. ಆನೆ, ಒಂದು ಅಡಲ್ಟ್ ಆನೆ, ಒಂದು ವಯಸ್ಸಿಗೆ ಬಂದಂತಹ ಆನೆ 100 kg ಅಷ್ಟು ಊಟವನ್ನು ಮಾಡುತ್ತೆ ಅಥವಾ ಅದು ಲೀವ್ಸನ್ನು ತಿನ್ನುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ಎಲಿಫೆಂಟ್ ಸ್ಲೀಪ್ ಓನ್ಲಿ 2 to 4 hours a day. ನೋಡಿ, ಎಲಿಫೆಂಟ್ ಬಗ್ಗೆ ಏನೇನಿದೆಯೋ ಇದನ್ನು ಕರೆಕ್ಟಾಗಿ ತಿಳ್ಕೊಂಬಿಡಿ ಸಾಕು. ಓಕೆನಾ? ನೋಡಿ, ಎಲಿಫೆಂಟ್ ಸ್ಲೀಪ್ಸು ಎಷ್ಟು 2ರಿಂದ 4 ಗಂಟೆ ಮಲ್ಕೊಳ್ಳುತ್ತೆ. ದ ಮಡ್ ಕೀಪ್ಸ್ ದೇರ್ ಸ್ಕಿನ್ ಕೂಲ್. ಕೆಸರಲ್ಲಿ ಆನೆಗಳು ಕೂತ್ಕೊಂಡಿರುತ್ತೆ, ನೀವು ನೋಡಿರ್ಬೋದು ತುಂಬ ಸಲ. ಅಥವಾ ಒಂದು ನದಿ ಅದು ಏನಾದರೂ ಇದ್ದರೆ ಅದರಲ್ಲಿ ಹೋಗಿ ಆಟಗಳಾಡುತ್ತೆ. ಯಾಕಂತಂದರೆ ಅದು ತನ್ನ ಸ್ಕಿನ್ನನ್ನು ತಂಪಾಗಿರಿಸಲಿಕ್ಕೆ. ನಿಮ್ಮ ಪ್ರಶ್ನೆ ಏನು ಮಾಡ್ತಾರೆ ಅಂದರೆ, ಆನೆಗಳು ಯಾವಾಗಲೂ ಮಡ್ಡಲ್ಲಿರೋದಕ್ಕೆ ಏನು ರೀಸನ್ನು, ಅವಾಗೆ ಮೋಜ್ ಮಾಡ್ಬೇಕನ್ಸುತ್ತಾ, ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರ ಸ್ಕಿನ್ನನ್ನು ಕೂಲಿಡಲಿಕ್ಕೆ ಅವು ಮಡ್ಡಲ್ಲಿರುತ್ತೆ. ದೇರ್ ಬಿಗ್ ಇಯರ್ಸ್ ಆಲ್ಸೋ ವರ್ಕ್ ಲೈಕ್ ಎ ಫ್ಯಾನ್ಸ್. ಸೊ ನೋಡಿ, ಆ ಕಿವಿಗಳು, ಆನೆಯ ಕಿವಿಗಳು ಹೆಂಗೆ ಏನಕ್ಕೆ ಯೂಸ್ ಮಾಡ್ತವೆ ಅಂದರೆ ಫ್ಯಾನ್ಸ್ ಥರ ಯೂಸ್ ಮಾಡ್ಕೊಳ್ತವೆ. ದೇ ಫ್ಲ್ಯಾಪ್ ದೀಸ್ ಟು ಕೀಪ್ ದೆಮ್ಸೆಲ್ವ್ಸ್ ಕೂಲಾಗಿರ್ಬೇಕು ಅಂದ್ಕೊಳ್ಳುತ್ತೆ ಆನೆ ಯಾವಾಗಲೂ ಅಂತ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನೀವು ಏನು ನೆನ್ಪಿಟ್ಕೋತಿರೋ ಗೊತ್ತಿಲ್ಲ, ಎಕ್ಸಾಮಲ್ಲಿ ಮಾತ್ರ ನೀವು ಆನೆ ಬಗ್ಗೆ ಏನು ಕೇಳಿದ್ರೂ ಹೇಳಬೇಕಾಗುತ್ತೆ. ನಿಮ್ಗೆ ಓವರಾಲ್ ಆಗಿ ಎಲಿಫೆಂಟ್ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು 2 ಪಾಯಿಂಟ್ಸ್ ಇದೆ, ನೋಡೋಣ. ದೇರ್ ಆರ್ 10 to 12 ಫೀಮೇಲ್ ಎಲಿಫೆಂಟ್ ಆ್ಯಂಡ್ ಯಂಗ್ ಒನ್ಸ್ ಇನ್ ಅ ಹರ್ಡ್. ಓಕೆ, ಸೊ ಇಲ್ಲಿಗೆ ಇದು ಎಲಿಫೆಂಟ್ ಬಗ್ಗೆ ಸ್ಪೆಷಾಲಿಟಿ ಮುಗಿತೆ. ನೋಡಿ, ನಿಮ್ಗೆ ಫೈನಲ್ ಆಗಿ ಒಂದು ಸಲ ರಿವಿಷನ್ ತಗೋತೀನಿ ನೋಡಿ. ಎಲಿಫೆಂಟ್ ಅಂತ ಒಂದು ಟಾಪಿಕ್ ಬಂದಾಗ ಇವೇ ಚಾಪ್ಟರಲ್ಲಿ ಸೊ ಒಂದು ಆನೆಗಳ ಗುಂಪಿರುತ್ತೆ. ಆ ಆನೆಗಳ ಗುಂಪಿಗೆ ಯಾವಾಗಲೂ ಹೆಡ್ ಆಗಿರೋದು ಹಿರಿಯ ಹೆಣ್ಣು ಆನೆ. ಓಕೆ, ಸೊ ಇದು ಕ್ಲಿಯರ್ ಆಯಿತು. 2ನೇದು, ಯಾವ ಗಂಡು ಆನೆಗೆ 14ರಿಂದ 15 ವರ್ಷ ಆಗುತ್ತೋ ಆ ಆನೆ ಆ ಗುಂಪಿಂದ ಹೊರಗಡೆ ಹೋಗುತ್ತೆ. ಒಂದು ಆನೆ 100 kg ಅಷ್ಟು ಲೀವ್ಸ್ನ ತಿನ್ನುತ್ತೆ. ಒಂದು ಆನೆ ಒಂದು ದಿನದಲ್ಲಿ 2ರಿಂದ 4 ಗಂಟೆ ಮಲಗುತ್ತೆ. ಆನೆ ಯಾವಾಗಲೂ ಕೂಲಾಗಿರಬೇಕು ಅಂತ ಮಡ್ಡಲ್ಲಿರುತ್ತೆ, ಅಂದರೆ ಕೆಸರಲ್ಲಿರುತ್ತೆ. ಆನೆಗಳ ಕಿವಿಗಳು ಅದಕ್ಕೆ ಕೂಲಾಗಿರಲಿಕ್ಕೆ ಹೆಲ್ಪ್ ಮಾಡ್ತವೆ. ಒಂದು ಆನೆಯ ಗುಂಪಲ್ಲಿ 10ರಿಂದ 12 ಫೀಮೇಲ್ ಎಲಿಫೆಂಟ್ಸ್ ಇರ್ತವೆ. ಇಷ್ಟು ಎಲಿಫೆಂಟ್ ಬಗ್ಗೆ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್. ಓಕೆ, ಸೊ ನೋಡಿ, ನೆಕ್ಸ್ಟ್ ಹೋಗ್ತಾ ಹೋಗೋಣ. KGD ವಿಲೇಜ್ ಅಂತ ಇದೆ ನಿಯರ್ ಜೋಧ್ಪುರ್, ರಾಜಸ್ಥಾನ್. ಓಕೆ, KGD ವಿಲೇಜ್, place where built by woods at that time about 300 years ago. Okay, the people of this village were called Bishnois ಅಂತ ಕರೀತಾರೆ ಇವ್ರನ್ನ. ಓಕೆ, Bishnois ಅಂತ ಕರೀತಾರೆ. ಸೊ ನೋಡಿ, ಏನಿದೆ KGD ಸ್ಪೆಷಾಲಿಟಿ. ಸೊ ಅಲ್ಲಿ 300 ವರ್ಷಗಳ ಹಿಂದಿನ ಏನಿದೆ ವುಡ್ಸ್ ಕಟ್ಟಿಗೆ ಇದೆ. ಆ ಕಟ್ಟಿಗೆಗಳನ್ನು ಜನ ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಸೊ ಈ ಪೀಪಲ್ನ ಬೋಷ್ನಿಸ್ ಅಂತ ಕರಿತೀವಿ. ದ KGD ಟ್ರೀಸ್ ಆರ್ ಗ್ರೋ ವಿತೌಟ್ ಅ ಮಚ್ ವಾಟರ್. ಹೆಚ್ಚು ನೀರಿಲ್ಲಾರ್ದಂತೆ ಬೆಳೀತಕ್ಕಂಥದ್ದೇ ಈ KGD ವಿಲೇಜಲ್ಲಿ ಇರ್ತಕ್ಕಂತಹ ಟ್ರೀಗಳು. 300 ವರ್ಷದಿಂದ ಹಳೇದಿದ್ದರೂ ಕೂಡ ಅವು ಯಾವುದೇ ನೀರಿಲ್ಲಾರ್ದೇ
ಸೊ ಮಚ್ ವಾಟರ್ ಅಂತ ಕೊಟ್ಟಿದ್ದಾರೆ. ಟೋಟಲಿ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಹೆಚ್ಚು ನೀರು ಇರಲಾರ್ದೆ ಬೆಳೀತವೆ. ಇದು ಆ ಕಿಜಿಡಿ ವಿಲೇಜ್ನ ಸ್ಪೆಷಾಲಿಟಿ. ಓಕೆ, ಇಟ್ ಗಿವ್ಸ್ ಬೀನ್ಸ್ ಆ್ಯಂಡ್ ಡೋಂಟ್ ಗೆಟ್ ಅಫೆಕ್ಟೆಡ್ ಬೈ ಇನ್ಸೆಕ್ಟ್ಸ್. ಇದು ವೆರಿ ಇಂಪಾರ್ಟೆಂಟು. ಸೊ ಕಡಿಮೆ ನೀರಿಂದ ಬೆಳೀತದೆ, ಅದ್ರ ಜೊತೆಗೆ ಯಾವುದೇ ಇನ್ಸೆಕ್ಟ್ನಿಂದ ಹಾನಿಗೆ ಒಳಗಾಗೋದಿಲ್ಲ. ಅದು ಯಾವುದೇ ಒಂದು ಹಾನಿಗೆ ಆ ಮರ ಆ ಗಿಡಗಳು ಏನಾಗೋದಿಲ್ಲ ಅಂದರೆ ಹಾನಿಗೆ ಒಳಗಾಗೋದಿಲ್ಲ. ಓಕೆ, ಸೊ ಇದು ಕೆಜಡಿ ವಿಲೇಜ್ ಬಗ್ಗೆ ನೆನ್ಪಿಟ್ಕೊಳ್ಳಿ. ಬರೀ ಕೆಜಡಿ ವಿಲೇಜ್ ಅಂತಕ್ಕಂಥದ್ದು ಹಳ್ಳಿ. ಇದು ಜೋಧ್ಪುರ್ ರಾಜಸ್ಥಾನದಲ್ಲಿ ಬರ್ತಕ್ಕಂಥದ್ದು. ಇದರ ಸ್ಪೆಷಾಲಿಟಿ ಏನು ಅಂದರೆ 300 ವರ್ಷದ ಹಳೆಯದಂಥ ಗಿಡಗಳನ್ನು ನೋಡ್ತೀವಿ. ಇದು ಯಾವುದೇ ಜಾಸ್ತಿ ನೀರಿರಲಾರ್ದೆ ಬೆಳೀತಕ್ಕಂಥದ್ದು. ಯಾವುದೇ ಇನ್ಸೆಕ್ಟ್ಸ್ಗಳು ಅದಕ್ಕೆ ಹತ್ತದೇ ಇರೋದ್ರಿಂದ ಅವು ಆರೋಗ್ಯವಾಗಿ ಇದ್ದಾವೆ. ಇಲ್ಲಿರ್ತಕ್ಕಂತಹ ಜನರನ್ನು ಬೇಷ್ನುಯ್ಸ್ ಅಂತ ಕರಿತೀವಿ. ಓಕೆನಾ. ಇಟ್ ಗಿವ್ಸ್ ಬೀನ್ಸ್ ಆ್ಯಂಡ್ ಡೋಂಟ್ ಗೆಟ್ ಅಫರ್ಡ್ ಬಿ ಇನ್ಸೆಕ್ಟ್ಸ್, ಇದನ್ನು ಹೇಳಿದೆ. ಇವಾಗ ಬನ್ನಿ ಬೇರೆದು ನೋಡ್ತಾ ಇನ್ನೊಂದು ಸ್ಪೇಸ್ ಇದೆ, ಪ್ಲೇಸು. ಆ ಪ್ಲೇಸ್ ಬಗ್ಗೆ ತಿಳ್ತಾ ಹೋಗೋಣ. ಸೊ ನಾನು ಫಾಸ್ಟಾಗಿ ಮಾಡೋದ್ರಿಂದ ಪ್ರೊನೌನ್ಸಿಯೇಷನಲ್ಲಿ ಏನಾದರೂ ತೊಂದರೆ ಆಗ್ಬೋದು ಸ್ನೇಹಿತರೆ. ಸೊ ಅದನ್ನು ಕರೆಕ್ಟ್ ಮಾಡ್ಕೊಂಡು ಓದ್ಕೊಳ್ಳಿ. ಯಾಕಂತಂದರೆ ನನಗೆ ಫಾಸ್ಟಾಗಿ ನಿಮಗೆ ತರಗತಿಗಳು ಮಾಡ್ಕೊಳ್ಳೋದಿದೆ. ಈ ಕಡೆ ಆಫ್ಲೈನ್ ತರಗತಿಗಳಿರುತ್ತೆ, ನಾನು ಹೌಸ್ ವೈಫು. ಸೊ ಮನೆಯಲ್ಲಿ ಕೂಡ ತುಂಬ ಕೆಲಸ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಫ್ರೀ ಟೈಮಲ್ಲಿ. ನೋಡಿ, ನೆಕ್ಸ್ಟು ಬೋಚಾಚಾ ಅಂತ ಇದೆ. ಏನಿದೆ ಇನ್ಫಾರ್ಮೇಷನ್ ಬೋಚಾಚಾ ಬಗ್ಗೆ ನೋಡ್ತಾ ಹೋಗೋಣ. ಸ್ಟೋರಿ ಫ್ರಮ್ ಬೋಚಾಚಾ ವಿಲೇಜು. ಇದು ಎಲ್ಲಿ ಬರುತ್ತೆ ಅಂದರೆ ಮುಜಾಫರ್ಪುರ್ ಅಂತ ಬರುತ್ತೆ, ಬಿಹಾರಲ್ಲಿ. ನೆನಪಿರಲಿ, ಬಿಹಾರ್ ಬೋಚಾಚಾ. ನೋಡಿ, ಬಿಹಾರ್ ಬೋಚಾಚಾ, ಇದು ನೆನಪಿಟ್ಕೊಳ್ಳಿ. ಇಲ್ಲಿ ಹನಿ ಬೀಸ್ ದೇರ್ ಎಗ್ಸ್ ಫ್ರಮ್ ಅಕ್ಟೋಬರ್ ಟು ಡಿಸೆಂಬರ್. ಸೊ ಹನಿ ಬೀಸ್ನ ಅಕ್ಟೋಬರಿಂದ ಡಿಸೆಂಬರ್ ಒಂದು ವೇಳೆಯಲ್ಲಿ ಬೆಳೀತಾರೆ. ಅಕ್ಟೋಬರ್ನಿಂದ ಡಿಸೆಂಬರ್, ಅಕ್ಟೋಬರ್ ನವಂಬರ್ ಡಿಸೆಂಬರ್ 3 ಮಂತ್ ಅಲ್ವಾ. ಸೊ ಇಲ್ಲಿ ಹನಿ ಬೀ ಬೋಚಾಚಾ ಯಾವುದಕ್ಕೆ ಫೇಮಸ್ ಇದೆ ಅಂತ ಗೊತ್ತಾಯ್ತು ಇವಾಗ ನಮಗೆ. ಹನಿ ಬೀಗೆ ಫೇಮಸ್ ಇದೆ. ಎವ್ರಿ ಬಿಹೈವ್ ಹ್ಯಾಸ್ ಆನ್ ಎ ಕ್ವೀನ್ ಬಿ ದಟ್ ಲೇಸ್ ಲೆಗ್ಸ್. ನಿಮಗಿದು ಗೊತ್ತಿದೆ ಅಲ್ವಾ, ಜೇನು ರಾಣಿನೇ ಆ ಒಂದು ಹನಿ ಬೀ ಒಂದೇನು ಬಿಹೇವ್ ಇರುತ್ತೆ, ಒಂದು ಜೇನು ಗೂಡಿರುತ್ತೆ, ಅದರ ರಾಣಿಯಾಗಿರುತ್ತೆ ಅಂತ ನಿಮಗೆ ಗೊತ್ತು. ದೇರ್ ಆರ್ ಓನ್ಲಿ ಫ್ಯೂ ಮೇಲ್ಸ್ ಇನ್ ದ ಹೈವ್. ಸೊ ಅದು ಕೂಡ ಗೊತ್ತಿದೆ. ಕೇವಲ ಬೆರಳೆಣಿಕೆಯಷ್ಟು ಗಂಡು ಜೇನು ನೊಣಗಳು ಅಲ್ಲಿರುತ್ತೆ. ಆಲ್ಮೋಸ್ಟ್ ಇರ್ತಕ್ಕಂಥದ್ದೆಲ್ಲ ಹೆಣ್ಣೆ. ಮೋಸ್ಟ್ ಆಫ್ ದ ಬೀಸ್ ಇನ್ ದ ಹೈವ್ ಆರ್ ವರ್ಕರ್ಸ್. ಬರೀ ಅವು ಏನು ಮಾಡುತ್ತೆ, ವರ್ಕ್ ಮಾಡುತ್ತೆ. ಎಗ್ಗಿಡೋದು ಓನ್ಲಿ ಯಾರು, ರಾಣಿ ಮಾತ್ರ. ದ ಮೇಲ್ ಬೀಸ್ ಹ್ಯಾವ್ ನೋ ಸ್ಪೆಷಲ್ ರೂಲ್ಸ್ ಆ್ಯಸ್ ವರ್ಕರ್. ಮೇಲ್ ಏನು ಜೇನು ನೊಣ ಇರುತ್ತೆ, ಅದಕ್ಕೇನು ಕೆಲಸ ಇರೋದು, ಯಾವುದೇ ಒಂದು ಸ್ಪೆಷಲ್ ರೋಲು ಇಲ್ಲವೇ ಇಲ್ಲ. ನೋಡಿ, ಜೇನಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಇದ್ದಾರೆ ಅಲ್ವಾ. ಸೊ ಹಿಂಗೆ ನೆನ್ಪಿಟ್ಕೋಬೇಕು ನೀವು. ದ ಮೇಲ್ ಬೀಸ್ ಹ್ಯಾವ್ ನೋ ಸ್ಪೆಷಲ್ ರೂಲ್ ಆ್ಯಸ್ ಎ ವರ್ಕರ್ಸ್. ಟ್ರೈನ್ ಸ್ಟಾರ್ಟೆಡ್ ಫ್ರಮ್ ಗಾಂಧಿಧಾಮ್ ಇನ್ ಕಚ್ ಗುಜರಾತ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಹನಿ ಬೀ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಇಟ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ಓಕೆ, ನೋಡಿ, ಬೋಚಾಚಾ ಅಂತಕ್ಕಂಥ ಪ್ಲೇಸು ಹನಿ ಬೀಗೆ ಫೇಮಸ್ ಆಗಿದೆ. ಇದು ಬಿಹಾರದಲ್ಲಿ ಬರುತ್ತೆ. ಅಕ್ಟೋಬರಿಂದ ಡಿಸೆಂಬರಲ್ಲಿ ಹನಿ ಬೀನ ಅಲ್ಲಿ ಏನು ಮಾಡ್ತಾರೆ ಅಂದರೆ ಸಾಗಾಣಿಕೆಯನ್ನು ಮಾಡ್ತಾರೆ. ಸೊ ಕ್ವೀನು ಯಾವಾಗಲೂ ಗರ್ಲ್ ಆಗಿರುತ್ತೆ, ಅದೇ ಎಗ್ ಕೊಡ್ತಾರೆ. ಇದು ನಿಮಗೆಲ್ಲರಿಗೂ ಗೊತ್ತಿದೆ. ಕೆಲವೊಂದು ಗಂಡು ನೊಣಗಳು ಇರುತ್ತೆ, ಅದಕ್ಕೆ ಯಾವುದೂ ಸ್ಪೆಷಲ್ ವರ್ಕ್ ಇರೋದಿಲ್ಲ. ಇಷ್ಟು ಗೊತ್ತಿದ್ರೆ ಸಾಕಾಗುತ್ತೆ. ಓಕೆ, ಸೊ ನಾವೀಗ ಗಾಂಧಿಧಾಮ್ ಇನ್ನು ಕಚ್ ಅಂತ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಸೊ ಏನು ಕೊಟ್ಟಿದ್ದಾರೆ ಅಂತ. ಫುಡ್ ಆಫ್ ಗುಜರಾತ್ ಢೋಕ್ಲಾ ವಿತ್ ಏನು ಚಟ್ನಿ, ಲೆಮನ್ ರೈಸ್, ಮಿಠಾಯಿ. ಇದನ್ನು ಕೇಳಿದ್ದಾರೆ ಸ್ನೇಹಿತರೆ. ನಿಮಗೆ ನೆನಪಿರಲಿ, ಗುಜರಾತಲ್ಲಿ ಫೇಮಸ್ ಇರ್ತಕ್ಕಂತಹ ಫುಡ್ ಬಗ್ಗೆ ಕೇಳಿದ್ದಾರೆ. ಢೋಕ್ಲಾ ವಿತ್ ಚಟ್ನಿ, ಲೆಮನ್ ರೈಸ್, ಮಿಠಾಯಿ ನೆನಪಿರಲಿ ನಿಮಗೆ. ಓಕೆ, ಢೋಕ್ಲಾ ನೆನಪಿರಲೇಬೇಕು. ಸೊ ಇದೆಲ್ಲ ಏನು ಅಂತಂದರೆ ಯಾವ್ಯಾವ ಪ್ಲೇಸಲ್ಲಿ ಏನು ಫೇಮಸ್ ಇದೆ, ಯಾವ್ಯಾವ ಎನಿಮಲ್ಸ್ಗೆ ಏನೇನು ಫೇಮಸ್ ಇದೆ ಅಂತ ಇರ್ತಕ್ಕಂಥದ್ದು. ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಇನ್ನು ಗಾಂಧಿಧಾಮ, ಅಹಮದಾಬಾದ್ ಆ್ಯಂಡ್ ವಲ್ಸದ್ ಆರ್ ಇನ್ ಗುಜರಾತ್ ಅಂತ ಕೊಟ್ಟಿದ್ದಾರೆ. ಕೋಜಿಕೇಡ್ ಅಂತ ಇದೆ ಕೇರಳದಲ್ಲಿ, ಇದು ಕೂಡ ಫೇಮಸ್ ಆಗಿದೆ. ಅದಾದಮೇಲೆ ಮಡ್ಗಾನ್ ಅಂತ ಗೋವಾದಲ್ಲಿದೆ, ಇದು ಕೂಡ ಫೇಮಸ್ ಆಗಿದೆ. ದ ಟೈಪ್ ಆಫ್ ಸಾಯಿಲ್ ಫೌಂಡ್ ಇನ್ ದ ಸ್ಟೇಟ್ ಆಫ್ ಗೋವಾ ಈಸ್ ರೆಡ್ ಸಾಯಿಲ್ ಅಂತ ಕೊಟ್ಟಿದ್ದಾರೆ. ನೋಡಿ, ಗೋವಾ ಅಲ್ಲಿ ರೆಡ್ ಸಾಯಿಲ್ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ದೇರ್ ಆರ್ ಟೋಟಲ್ 2000 ಬ್ರೀಡ್ಸ್, 92 ಟನಲ್ಸ್ ಇನ್ ದ ರೂಟ್ ಆಫ್ ದ ಗೋವಾ ಟು ಕೇರಳ. ನೋಡಿ, ಇದು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ.
ಗೋವಾ ಟು ಕೇರಳ ನೋಡಿ, ಇಲ್ಲಿ ಗೋವಾ ಬರುತ್ತೆ, ಇಲ್ಲಿ ಕೇರಳ ಬರುತ್ತೆ. ಓಕೆನಾ, ಇದ್ರ ಮಧ್ಯೆ ನಮ್ಮ ಕರ್ನಾಟಕ ಇರ್ತಕ್ಕಂಥದ್ದು. ಸೊ ಗೋವಾ ಟು ಕೇರಳ ಬರುವಾಗ 2000 ಬ್ರಿಡ್ಜಸ್ ಇದೆ ಅಂತೆ, 92 ಟನಲ್ಸ್ ಇದೆ ಅಂತೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಸೊ ಒಂದೇ ವಿಡಿಯೋಲಿ ನಿಮಗೆ ಫುಲ್ ನಾನು ಹೇಳ್ಕೊಟ್ರೆ ಕನ್ಫ್ಯೂಸ್ ಆಗುತ್ತೆ, ಹಾಗಾಗಿ ಪ್ಲೇಸಸ್ ಮುಗಿದ ತಕ್ಷಣ ಸ್ಟಾಪ್ ಮಾಡಿ ಮತ್ತೆ ವಿಡಿಯೋ ಮಾಡ್ತೀನಿ. ಓಕೆ, ಸೊ ಇನ್ ಅ ಮೆನಿ ಪಾರ್ಟ್ಸ್ ಆಫ್ ಕೇರಳ ದ ಫೆರಿ ಆ್ಯಂಡ್ ಅದರ್ ಕೈಂಡ್ ಆಫ್ ಬೋಟ್ಸ್ ಆರ್ ಕಾಮನ್ಲಿ ಯೂಸ್ಡ್ ಟು ಟ್ರಾವೆಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸ್ನೇಹಿತರೆ, ಈ ಒಂದು ಕೇರಳ ಅಂತ ಬಂದಾಗ ಈಗ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಹಿಂದೆ ಏನು ಫಸ್ಟ್ ಕ್ಲಾಸ್ ಮಾಡಿದ್ದೆ EVS, ಕೇರಳ ಅಲ್ಲಿ ಒಂದು ಬೋಟ್ ಹೇಳಿದ್ದೆ, ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಆ ಬೋಟು, ಅದ್ರ ಹೆಸರು ಏನು ಅಂತ ಕಮೆಂಟ್ ಮೂಲಕ ತಿಳಿಸ್ಬೇಕು, ನೋಡೋಣ ಎಷ್ಟು ಜನಕ್ಕೆ ನೆನಪಿದೆ ಅಂತ. ಸೊ ಆ ತರಗತಿ ಆದಮೇಲೆ ಈ ತರಗತಿ ನಾನು ಮಾಡ್ತಾ ಇರೋದು. ಹಾಗಾಗಿ ಸೊ ಇಲ್ಲಿ ಕೇರಳದಲ್ಲಿ ಇರ್ತಕ್ಕಂಥದ್ದು ಫೆರಿ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಬೇರೆ ಇದೆ, ಅದು ಇದು ಎರಡು ಯೂಸ್ ಮಾಡ್ತಾರೆ, ಬಟ್ ಇಲ್ಲಿ ಫೆರಿ ಅಂತ ಯೂಸ್ ಮಾಡಿದ್ದಾರೆ. ಓಕೆ, ಸೊ ಅದನ್ನು ನೀವು ಹೇಳಿ ಕಮೆಂಟ್ ಮೂಲಕ. ಓಕೆ, ಸೊ ನೋಡಿ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಲಿಕ್ಕೆ ಫೆರಿ ಅಂತಕ್ಕಂಥ ಬೋಟ್ನ ಯೂಸ್ ಮಾಡ್ತಾರೆ ಅಂತ ನೋಡಿದ್ವಿ. ಮದರ್ಸ್ ಎಲ್ಡರ್ ಸಿಸ್ಟರ್ ಈಸ್ ಕಾಲ್ಡ್ ವಲಿಯಮ್ಮ. ನೋಡಿ, ಮದರ್ಸ್ ಎಲ್ಡರ್ ಸಿಸ್ಟರ್, ದೊಡ್ಡಮ್ಮ ಅಂತ ನಾವು ನಮ್ಮ ಕಡೆ ಕರಿತೀವಿ, ಅವರಿಗೆ ವಲಿಯಮ್ಮ ಅಂತ ಕರೀತಾರಂತೆ. ಮದರ್ಗೆ ಅಮ್ಮಮ್ಮ ಅಂತ ಕರೀತಾರಂತೆ. ಓಕೆ, ಅಮ್ಮುಮ್ಮ ಇಂದ ಮಲಯಾಳಂ, ಅಮ್ಮುಮ್ಮ. ನೋಡಿ, ವೆರಿ ಇಂಪಾರ್ಟೆಂಟ್ ನಿಮಗೆಲ್ಲ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪಾಯಿಂಟ್ಸ್ ವೈಸ್ ತರಗತಿನ ತೊಗೊಂಡು ಬಂದಿದ್ದೀನಿ, ಲೆಂತಿಯಾಗಿ ಮಾಡ್ಕೊಡೋಕ್ಕಾಗಲ್ಲ ಅಂತ. ಒಂದೊಂದು ಪಾಯಿಂಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ, ನೆನಪಿರಲಿ ಸ್ನೇಹಿತರೆ. ಮಲಯಾಳಮಲ್ಲಿ ತಾಯಿಯ ಅಕ್ಕ, ನಾವು ದೊಡ್ಡಮ್ಮ ಅಂತೀವಲ್ವ, ಅವರಿಗೆ ವಲಿಯಮ್ಮ ಅಂತಾರಂತೆ. ನಾವು ಅಜ್ಜಿ ಅಂತೀವಲ್ವ ನಮ್ಮ ತಾಯಿಗೆ, ಬಟ್ ಅಲ್ಲಿ ಅಮ್ಮುಮ್ಮ ಅಂತ ಕರೀತಾರೆ. ಇದು ನೆನ್ಪಿಟ್ಕೊಳ್ಳಿ, ಮಲಯಾಳಮಲ್ಲಿ ಅಂತ ನೆನ್ಪಿಟ್ಕೊಳ್ಳಿ. ಇನ್ನು ಕೋಜಿಕೇಡ್ ಬಂದಿತ್ತಲ್ವ ಪಾಯಿಂಟಲ್ಲಿ, ಈಸ್ ಎ ಸಿಟಿ ಆಫ್ ದ ಸ್ಟೇಟ್ ಆಫ್ ಕೇರಳ ಇನ್ ಸದರ್ನ್ ಇಂಡಿಯನ್ ಆನ್ ದ ಮಲಬಾರ್ ಕೋಸ್ಟ್. ಇಟ್ ಈಸ್ ಆಲ್ಸೋ ನಾನ್ ಆ್ಯಸ್ ಕ್ಯಾಲ್ಕಟ್ ಅಂತ ನಾವು ಕರಿತೀವಿ. ನೋಡಿ, ಇದು ಕೋಜಿಕೇಡು ತುಂಬ ಇಂಪಾರ್ಟೆಂಟ್. ಓಕೆನಾ, ಕೋಜಿಕೇಡು ಅಂತಾರೆ ಇದಕ್ಕೆ, ಕೋಜಿಕೇಡು ಇದೇನಿದೆ ಸ್ಟೇಟ್ ಆಫ್ ಕೇರಳದು ಸಿಟಿ ಆಗಿದೆ. ಓಕೆ, ನೆಕ್ಸ್ಟ್, ಆನ್ ದ ವೇ ಟು ಗುಜರಾತ್ ಟು ಕೇರಳ ದ ಟ್ರೈನ್ ಅಕ್ರಾಸ್. ನೋಡಿ ಏನು ಕೊಟ್ಟಿದ್ದಾರೆ, ಗುಜರಾತಿಂದ ಕೇರಳಕ್ಕೆ ಹೋಗ್ತಕ್ಕಂತಹ ಟ್ರೈನ್ ಕ್ರಾಸಸ್ ಅಂತ ಕೊಟ್ಟಿದ್ದಾರೆ. ಯಾವ್ದ್ಯಾವ್ದು ಬರುತ್ತೆ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಅಲ್ವಾ. ಎಸ್, ಗುಜರಾತಿಂದ ಕೇರಳಕ್ಕೆ ಹೋಗಬೇಕು ಅಂದರೆ ಇಷ್ಟು, ನಾವು ಗುಜರಾತ್ ಇರುತ್ತೆ, ಗುಜರಾತ್ ಆದಮೇಲೆ ಮಹಾರಾಷ್ಟ್ರ ಬರುತ್ತೆ, ಮಹಾರಾಷ್ಟ್ರ ಆದಮೇಲೆ ಗೋವಾ ಬರುತ್ತೆ, ಗೋವಾ ಆದಮೇಲೆ ಏನು ಬರುತ್ತೆ. ಸರಿ, ಒಂದು ನಿಮಿಷ ಇರಿ, ನಿಮ್ಮ ಮ್ಯಾಪ್ ಹಾಕಿದ್ರೆ ಮರ್ತು ಹೋಗಲ್ಲ ಯಾವತ್ತೂ ಕೂಡ. ಸೊ ಹಾಗಾಗಿ ನಾನು ಮ್ಯಾಪ್ ಮೂಲಕ ತಿಳಿಸ್ಕೊಡ್ತೀನಿ ನಿಮ್ಗೆ. ಇದನ್ನು ಆದಷ್ಟು ನಿಮಗೆ ಈಸಿ ಆಗೋ ಹಾಗೇ ನಾನು ಕ್ಲಾಸಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಗುಜರಾತ್ ಬರುತ್ತೆ, ಗುಜರಾತ್ ಆದಮೇಲೆ ಮಹಾರಾಷ್ಟ್ರ ಬರುತ್ತೆ, ಗೋವಾ ಬರುತ್ತೆ, ಆಮೇಲೆ ನಮ್ಮ ಕರ್ನಾಟಕ ಬರುತ್ತೆ, ಇಲ್ಲಿ ಕೇರಳ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿಂದ ಇಲ್ಲಿಯವರೆಗೂ ಯಾವ್ಯಾವ ರಾಜ್ಯಗಳಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಗುಜರಾತ್ ಟು ಕೇರಳ ಯಾವ್ಯಾವ ರಾಜ್ಯ ಬರುತ್ತೆ, ಇದು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕೇರಳ, ಅದಾದಮೇಲೆ ಕೇರಳ ಬರುತ್ತೆ ಅಲ್ವಾ. ಓಕೆ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ. ಓಕೆ, ಸೊ ನೆಕ್ಸ್ಟ್ ನೋಡಿ, ಕುಟಿಯಮ್ಮ ಈಸ್ ದ ಟೌನ್ ಇನ್ ದ ಇಂಡಿಯನ್ ಸ್ಟೇಟ್ ಆಫ್ ಕೇರಳ. ಕುಟಿಯಮ್ಮ ಅಂತಕ್ಕಂಥದ್ದು ಒಂದು ಸಿಟಿ ಇದೆ, ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ, ಫೆರಿ ಈಸ್ ದ ಕೈಂಡ್ ಆಫ್ ಬೋಟ್ ಯೂಸ್ ಇನ್ ಕೇರಳ. ಇದ್ರ ಬಗ್ಗೆ ಕೂಡ ನಾನು ಹೇಳಿದ್ದೀನಿ ಸ್ನೇಹಿತರೆ. ಫೆರಿ ಅಂತಕ್ಕಂಥದ್ದು ಕೇರಳದಲ್ಲಿ ಇರ್ತಕ್ಕಂತಹ ಒಂದು ಬೋಟು. ಈ ಹಿಂದಿನ ತರಗತಿಯಲ್ಲಿ ಗೋ ಟು ಸ್ಕೂಲ್ ಅಂತಕ್ಕಂಥ ಚಾಪ್ಟರಲ್ಲಿ ನಿಮಗೆ ಒಂದು ಕೇರಳದಲ್ಲಿರ್ತಕ್ಕಂಥ ಇನ್ನೂ ಒಂದು ಬೋಟ್ ಬಗ್ಗೆ ಹೇಳಿದ್ದೆ, ಅದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿದ್ದೀನಿ. ಸೊ ಯಾವ್ಯಾವ ಸ್ಟೇಟಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ನ ಮಾತಾಡ್ತಾರೆ ಅಂತ ನೋಡೋದೇ ಆದರೆ ವೇರ್ ಇಟ್ ಈಸ್ ಸ್ಪೋಕನ್ ಅಂತ ಕೊಟ್ಟಿದ್ದಾರೆ. ನೋಡಿ, ಮಲಯಾಳಂ ಕೇರಳದಲ್ಲಿ ನಾವು ಇವಾಗಲೇ ನೋಡಿದ್ವಿ, ವಲಿಯಮ್ಮ ಅಂತಂದರೆ ದೊಡ್ಡಮ್ಮಗೆ ಕರೀತಾರೆ, ಅಜ್ಜಿಗೆ ಅಮ್ಮಮ್ಮ ಅಂತ ಕರೀತಾರೆ ಅಂತ ಮಲಯಾಳಂ ಭಾಷೆಯೆಲ್ಲ ನೋಡಿದ್ವಿ. ವೆರಿ ಇಂಪಾರ್ಟೆಂಟ್. ಕೊಂಕಣಿಯನ್ನು ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಆ್ಯಂಡ್ ಸಮ್ ಪಾರ್ಟ್ ಆಫ್ ಕೇರಳದಲ್ಲಿ ನೋಡ್ತೀವಿ. ಮರಾಠಿ ಮಹಾರಾಷ್ಟ್ರ, ಗೋವಾ, ದಮನ್, ದಿಯು, ದಾದರ್, ನಗರ್ ಹವೇಲಿ ಅಂತ ಕೊಟ್ಟಿದ್ದಾರೆ. ಗುಜರಾತಲ್ಲಿ ಮಾತ್ರ ಮಾತಾಡ್ತಾರೆ. ಕನ್ನಡ ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು ಮತ್ತು MH ಅಂದರೆ ಮಹಾರಾಷ್ಟ್ರದಲ್ಲಿ ಮಾತಾಡ್ತಾರೆ ಅಂತಕ್ಕಂಥದ್ದು. ಓಕೆ, ಸೊ ನೋಡಿ ಸ್ನೇಹಿತರೆ, ಇಲ್ಲಿ
ಸಾಕು, ಇಷ್ಟು ಇಲ್ಲಿಗೆ ಸಾಕು. ಯಾಕಂದರೆ ನೀವು ಇಷ್ಟನ್ನು ಡೈಜೆಷನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸುಮ್ಮನೆ ಉದ್ದಕ್ಕೆ ಓದೋದು ಇಂಪಾರ್ಟೆಂಟ್ ಅಲ್ಲ, ಅದು ನಿಮಗೆ ಡೈಜೆಸ್ಟ್ ಆಗಬೇಕು. ನಾವು ತಿಂದಂಥ ಆಹಾರ ನಮ್ಗೆ ಡೈಜೆಸ್ಟ್ ಆಗಿ ಬ್ಲಡ್ ಆಗಬೇಕಲ್ವ. ಹಾಗೆ ನಾನು ಹೇಳಿದಂತಹ ಮಾಹಿತಿಗಳು ನಿಮ್ಮ ತಲೆಯಲ್ಲಿ ಹೋಗಿ ಏನೇ ಪ್ರಶ್ನೆಗಳು MCQs ಮಾಡಿದ್ರೂ ಕೂಡ ನೀವು ಆನ್ಸರ್ ಮಾಡಲಿಕ್ಕೆ ಬರಬೇಕು. ಅದು ಇಂಪಾರ್ಟೆಂಟು. ಸುಮ್ಮನೆ ನಾನು ಈಗ 2 ಅವರ್ಸ್ ಕೂಡ ತರಗತಿಯ ಮಾಡಿ ಇದನ್ನು ಮುಗಿಸ್ಬೋದು, ಅದು ದೊಡ್ಡದಲ್ಲ. ನಿಮಗೆ ಅರ್ಥ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿಗೆ ಈ ತರಗತಿನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ತರಗತಿನ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಗೆ ಏನೇ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೆ ಹೈಪ್ ಮಾಡಿ, ಪಾಯಿಂಟ್ಸ್ನ ಕೊಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.